ನಾವು ಬರ್ತಡೇ ದಿನ ನೋಡಿದ್ದು ಬರೀ ಟಾಕ್ಸಿಕ್ ಸಿನಿಮಾದ ಒಂದು ಇಷ್ಟೇ ಅಂತೆ. ಏನು ಗುರು ಹಿಂಗಂತಿದ್ದಾನೆ ಅಂತ ನೀವೇನಾದ್ರು ಶಾಕ್ ಆದ್ರಾ? ಎಸ್, ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಟಾಕ್ಸಿಕ್ ಸಿನಿಮಾದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಗಳೆಲ್ಲ ಸಿಕ್ಕಿದ್ದಾವೆ. ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಅದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ಎಸ್, ಇವತ್ತು ನಾನು ಟಾಕ್ಸಿಕ್ ಸಿನಿಮಾದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ನ ತಿಳಿಸ್ಕೊಡ್ತಾ ಇದ್ದೀನಿ. ನನಗೆ ಒಂದು ಟ್ವಿಟರ್ ಪೇಜಲ್ಲಿ ಸಿಕ್ಕಂಥ ಮಾಹಿತಿನ ನಿಮ್ಮ ಜೊತೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏನಪ್ಪ ಅಂದರೆ, ಈ ಮಂತು ಎಂಡಲ್ಲಿ ಒಂದು ಟೀಸರ್ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಇನ್ಫಾರ್ಮೇಷನ್ ಸಿಕ್ಕಿದೆ. ಇಲ್ಲಿ ಹಾಕಿದ್ದೀನಿ ಪೋಸ್ಟ್ನ, ನೀವು ನೋಡ್ತಾ ಇರ್ಬೋದು. ಅದ್ರ ಜೊತೆಗೆ ಈ ಮಂತು ಎಂಡಲ್ಲಿ ಟೀಸರ್ ಬರುತ್ತೆ. ಅದಾಗಿ ಸ್ವಲ್ಪ ದಿನಗಳಲ್ಲಂದರೆ 1 ವೀಕ್ ಒಳಗಡೆ ಏನಾದರೂ ಟ್ರೈಲರ್ ಬಿಡೋ ಪ್ಲ್ಯಾನಲ್ಲಿ ಇದ್ದಾರೆ, ಮಾರ್ಚ್ ಸ್ಟಾರ್ಟಿಂಗ್ ವೀಕಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿಲ್ಲ. ನಾನು ಎಕ್ಸಾಕ್ಟಾಗಿ ಕಾಯ್ತಾ ಇದ್ದೀನಿ ಟಾಕ್ಸಿಕ್ ಸಿನಿಮಾಗೋಸ್ಕರ. ನಮ್ಮ ರಾಕಿ ಬಾಯ್ ಸಿನಿಮಾ ಅಂದ್ರೇ ಅಷ್ಟೊಂದು ಎಕ್ಸೈಟ್ಮೆಂಟು ಇದ್ದೇ ಇರುತ್ತೆ, ಎಲ್ಲರಿಗಾದ್ರೂ ಎಕ್ಸೈಟ್ಮೆಂಟ್ ಭಾಳನೇ ಇರುತ್ತೆ. ಕನ್ನಡದ ಒಂದು ಲೆವೆಲ್ಲಿಗೆ ತಗೊಂಡೋಗಿದ್ದಾರಂತಹ ನಮ್ಮ ರಾಕಿಂಗ್ ಸ್ಟಾರ್ ಯಶ್ರವರ ಸಿನಿಮಾಗಳಿಗಂತೂ ಬಹಳ ದಿನಗಳಿಂದ ವೇಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನಾನು ಕೂಡ ಒಬ್ಬ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರ ಥಿಂಕಿಂಗೇ ಬೇರೆ ಲೆವೆಲಲ್ಲಿರುತ್ತೆ. ಆ ಲೆವೆಲ್ನ ಮೀರಿಸೋ ಮಟ್ಟಕ್ಕೆ ಈ ಸಿನಿಮಾ ಮಾಡಿರ್ತಾರೆ ಅಂತ ನನಗನ್ಸುತ್ತೆ. ಕಾದು ನೋಡಬೇಕಾಗಿದೆ. ಟ್ರೈಲರು ನೆಕ್ಸ್ಟು ಮಾರ್ಚ್ ಸ್ಟಾರ್ಟಿಂಗ್ ವೀಕಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಾದು ನೋಡಬೇಕಾಗಿದೆ ಅದ್ರ ಬಗ್ಗೆನೂ. ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ, ಸಾಂಗ್ ಏನಾದರೂ ಬಿಡೋ ಚಾನ್ಸಸ್ ಇದೆ, ಇನ್ನೂ ಅದು ಕನ್ಫರ್ಮ್ ಆಗಿಲ್ಲ. ಈ ಸದ್ಯಕ್ಕೆ ಟ್ರೈಲರ್ ಆಮೇಲೆ ಟೀಸರ್ದು ಒಂದು ಇನ್ಫಾರ್ಮೇಷನ್ ಬಂದಿತ್ತು. ನಮ್ಮ ರಾಕಿಂಗ್ ಸ್ಟಾರ್ ಯಶ್ರವರ ಸಿನಿಮಾಗಳ ಸಾಂಗ್ಸ್ಗಳು ಕಥೆ ಜೊತೆಗೆ ಮಿಂಗಲ್ ಆಗಿರೋದ್ರಿಂದ ಅದನ್ನು ಅಷ್ಟು ಬೇಗ ರಿಲೀಸ್ ಮಾಡಲ್ಲ ಸಾಂಗ್ಗಳನ್ನ. ಸಿನಿಮಾ ರಿಲೀಸ್ ಆಗಿ ಸ್ಟಾರ್ಟಿಂಗು ಅಂದರೆ ಸಿನಿಮಾ ರಿಲೀಸ್ ಆಗಿ 1 ವೀಕ್ ಒಳಗಡೆ ಒಂದು ಸಾಂಗ್ ರಿಲೀಸ್ ಮಾಡೋ ಪ್ಲ್ಯಾನಲ್ಲಿ ಇರ್ತಾರೆ. ಯಾವಾಗಲೂ ಬಂದಿರೋ ರೀತಿಯೇ ಅದು. ರಾಕಿ ಬಾಯ್ ಸಾಂಗ್ ಮಾತ್ರ ಇದು ಎನರ್ಜೆಟಿಕ್ ಆಗಿತ್ತು. ಅದು ಕೂಡ ರೀಸೆಂಟ್ಲಿ ಅವ್ರದ್ದು KGF ಬಂದಿತ್ತಲ್ಲ, ಅದರಲ್ಲಿ ಕೆಲವೊಂದು ಸಾಂಗ್ಸ್ಗಳೆಲ್ಲ ಸಿನಿಮಾ ಜೊತೆಗೇ ಮಿಂಗಲ್ ಆಗಿರೋದ್ರಿಂದ ಕೆಲವೊಂದು ಸಾಂಗ್ಗಳನ್ನ ಮಾತ್ರ ಬಿಟ್ಟಿದ್ರು. ಅದಾದಮೇಲೆ ಸಿನಿಮಾ ರಿಲೀಸ್ ಆದಮೇಲೆ ಎಲ್ಲ ಸಾಂಗ್ಸ್ಗಳನ್ನ ರಿಲೀಸ್ ಮಾಡಿದರು. ಈಗಲೂ ಹಂಗೆ ಮಾಡೋ ಪ್ಲ್ಯಾನಲ್ಲಿ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಸಣ್ಣದಾಗಿ ಏನಾದರೂ ಗ್ಲಿಮ್ಸ್ ಕೊಟ್ಟರೆ ನಮಗೂ ಖುಷಿ ಆಗುತ್ತೆ. ಆ ಟೀಸರ್ ಗ್ಲಿಂಪು, ಆಮೇಲೆ ಲಾಸ್ಟ್ ಇಯರ್ ಬಂದಂತಹ ಅವ್ರ ಬರ್ತಡೇ ಗ್ಲಿಮ್ಸು ಎಲ್ಲ ನೋಡಿ ಹುಚ್ಚೆದ್ದೋಗ್ಬಿಟ್ಟಿದ್ದಾರೆ ಪ್ರೇಕ್ಷಕರು. ನಾನು ಅಷ್ಟೇ ಎಕ್ಸಾಕ್ಟಾಗಿ ಕಾಯ್ತಾ ಇದ್ದೀನಿ ರಾಕಿ ಬಾಯ್ ಅವರ ಸಿನಿಮಾಗೆ. ನೀವು ಅಷ್ಟೇ ಎಕ್ಸಾಕ್ಟಾಗಿ ಕಾಯ್ತಾ ಇದ್ದೀರಾ ಅಂತ ಗೊತ್ತು. ನೀವೆಷ್ಟು ಎಕ್ಸಾಕ್ಟಾಗಿ ಕಾಯ್ತಾ ಇದ್ದೀರಾ ನಾನು ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಈ ಟ್ವಿಟರ್ ಪೋಸ್ಟ್ನ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲೂ ಶೇರ್ ಮಾಡಿರ್ತೀನಿ, ಒಂದ್ಸಲ ಚೆಕ್ಔಟ್ ಮಾಡಿ. ಈ ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳಿಗೆ, ಆಮೇಲೆ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.